ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಅಭಿಯಾನವನ್ನು ಇಟ್ಟುಕೊಂಡಿರುವುದಲ್ಲದೆ ಅವರ ತತ್ವಾದರ್ಶಗಳನ್ನು ವಿವೇಕಾನಂದ ಶಿಕ್ಷಣ ಸಂಸ್ಥೆ ನಿರಂತರವಾಗಿ ಪಾಲಿಸಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಜನವರಿ 12ರಂದು ವಿವೇಕಾನಂದ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದು, ಈ ವರ್ಷ ವಿವೇಕಾನಂದ ಜಯಂತಿ ಆಚರಣೆ ಜನವರಿ 12ರಂದು ಬೆಳಿಗ್ಗೆ 9:30 ಗಂಟೆಗೆ ನೆಹರು ನಗರದಲ್ಲಿರುವ ವಿವೇಕಾನಂದ ಕಾಲೇಜಿನ ಆವರಣದಲ್ಲಿ ವಿಕಸಿತ ಭಾರತದ ಪರಿಕಲ್ಪನೆಯಡಿ ಯುವ ಜನತೆ ಮತ್ತು ದೇಶಭಕ್ತಿ ಎನ್ನುವ ಸಂಕಲ್ಪದೊಂದಿಗೆ ಜರುಗಲಿಕ್ಕಿದೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆ.ಎಂ. ಕೃಷ್ಣ ಭಟ್ರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿ ಅಚ್ಯುತ ನಾಯ್ಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಮುಖ್ಯ ಅತಿಥಿಯಾಗಿ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಮುಖ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯನ್ನು ಸ್ಮರಣೀಯಗೊಳಿಸುವಲ್ಲಿ ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆಯ ಸಲುವಾಗಿ ನೆಹರು ನಗರದ ಕಾಲೇಜು ಆವರಣದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಹಾಗೂ ಗ್ರಾಮಾಂತರ ಶಾಲೆಗಳ ಸುಮಾರು 10,000 ವಿದ್ಯಾರ್ಥಿಗಳು ಸೇರಿ ಒಟ್ಟು 20,000 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ವಂದೇ ಮಾತರಂ ಮತ್ತು ದೇಶಭಕ್ತಿ ಗೀತೆಗಳ ಸಮೂಹ ಗಾಯನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಂದು ವಿವೇಕಾನಂದ ಕ್ಯಾಂಪಸ್ನಲ್ಲಿ ನಡೆಯಲಿರುವ ಈ ವಿವೇಕಾನಂದ ಜಯಂತಿ ಕಾರ್ಯಕ್ರಮಕ್ಕೆ ವಿವೇಕಾನಂದ ಪದವಿ ಕಾಲೇಜು, ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಸ್ನಾತಕೋತ್ತರ ಕೇಂದ್ರ, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಪಾಲಿಟೆಕ್ನಿಕ್, ಸಿಬಿಎಸ್ಐ, ಶಿಶು ಮಂದಿರ, ಬಿಎಡ್ ಕಾಲೇಜು, ಫಾರ್ಮಾಸ್ಯೂಟಿಕಲ್ ವಿದ್ಯಾರ್ಥಿಗಳು, ಹೆತ್ತವರು, ಪದಾಧಿಕಾರಿಗಳು ಹಾಗೂ ಪ್ರಾಂಶುಪಾಲರು, ಉಪನ್ಯಾಸಕರು, ಉಪನ್ಯಾಸಕೇತರ ವೃಂದದವರು, ಪೋಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿಕ್ಕಿದ್ದಾರೆ ಎಂದು ಹೇಳಿದರು. ಸಭಾ ಕಾರ್ಯಕ್ರಮದ ನಂತರ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೆದು ಬಂದ ಹಾದಿಯ ಕುರಿತು ಸಂಘ ಶತಾಬ್ದಿ ಎನ್ನುವ ಪರಿಕಲ್ಪನೆಯಡಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸತೀಶ್ ರಾವ್ ಪಿ, ನಿರ್ದೇಶಕಿ ಡಾಕ್ಟರ್ ಸುಧಾ ಎಸ್ ರಾವ್, ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಬೊಟ್ಯಾಡಿ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ವೆಂಕಟರಮಣ ರಾವ್ ಮಂಕುಡೆ ಉಪಸ್ಥಿತರಿದ್ದರು. ಹಾಗೆ 1.5 ಗಂಟೆಯ ಒಂದು 3 ವರ್ಷದಿಂದ ನೀವು ರಾಮಕಥಾ ವೈಭವ ನಾವು ಆಡಿದ್ದು ನೋಡಿರ್ಬೋದು. ಅದೇ ರೀತಿ ನಮ್ಮ ಸಂಸ್ಥೆಗಳ ವಿದ್ಯಾರ್ಥಿಗಳೇ ಸೇರಿಕೊಂಡು ಒಂದು ಟೀಮ್ ಯೋಚನೆ ಮಾಡಿದೆ. ಅಂತೆಯೇ 1.5 ಗಂಟೆಯ ಪ್ರದರ್ಶನ ಆಗಲಿಕ್ಕಿದೆ ಮತ್ತು ಅದೇ ರೀತಿಯ ಪ್ರದರ್ಶನಗಳು ಗ್ರಾಮಾಂತರ ಶಾಲೆಗಳಲ್ಲಿಯೂ ಆ ಸಂದರ್ಭದಲ್ಲಿ ಆಗಲಿಕ್ಕಿದೆ. ಅದು ಅವತ್ತಿನ ಕಾರ್ಯಕ್ರಮ, ಜನವರಿ 12ರ ಕಾರ್ಯಕ್ರಮ ಇಷ್ಟಿರುವಂತಹದ್ದು. ಅದರ ಜೊತೆಗೆ ಕ್ಯಾಂಪಸ್ಸಿನ ಹೊರಗೆ ಬಂದು ಸಮಾಜಕ್ಕೆ ಜಾಗೃತಿ ಮಾಡುವಂತಹ ಕೆಲಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಯೋಚನೆ ಈ ಸತಿ ಮಾಡಿದೆ. ಅದು ಜನವರಿ 13ಕ್ಕಿದೆ. ಅದು ಶತಘೋಷ ಸಂಚಲನ ಅಂತ. ಸುಮಾರು 1,500 ವಿದ್ಯಾರ್ಥಿಗಳು ಪುತ್ತೂರಿನ ಪ್ರಮುಖ ಬೀದಿಗಳಲ್ಲಿ ಭಾರತೀಯ ಇನ್ಸ್ಟ್ರೂಮೆಂಟ್ಸ್, ಘೋಷಂಕ ಆ ಥರದಲ್ಲಿ ಇಟ್ಕೊಂಡು ಆ ಘೋಷ ಸಂಚಲನ ಮಾಡುವಂಥದ್ದು ಪುತ್ತೂರು ನಗರದಲ್ಲಿ 2 ಕೇಂದ್ರದಿಂದ ಪ್ರಾರಂಭ ಆಗಲಿಕ್ಕಿದೆ. ಅವು 2 ಒಟ್ಟಿಗೆ ಸಂಚಲನ ಮಾಡ್ತಾ ಕೊನೆಗೆ ದೇವಸ್ಥಾನದ ಗದ್ದೆಗೆ ಬರುವಂಥದ್ದಿದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹಚ್ಚಿದ್ರು. ಘೋಷ ಸಂಚಲನದ ಬಗ್ಗೆ ಎಷ್ಟೊತ್ತಿಗೆ ಆರಂಭ ಆಗ್ತದೆ? ಘೋಷ ಅಂತ ಹೇಳೋದು ಒಂದು ಮಕ್ಕಳಿಗೆ ಒಂದು ಸಾಮೂಹಿಕತೆಯನ್ನು ತರುವಂಥ ಒಂದು ಪ್ರಯತ್ನ. ಹೆಜ್ಜೆಗೆ ಹೆಜ್ಜೆ ಸರಿಯಾಗಿ ಹಾಕುವುದು, ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕುವುದು, ಈ ದೃಷ್ಟಿಯಿಂದ ಘೋಷನ್ನು ಅಳವಡಿಸುವಂಥ ಪ್ರಯತ್ನ. ನಾವು ಮಿಲಿಟರಿಗಳಲ್ಲೆಲ್ಲ ಘೋಷಿನ ಸಂಚಲನವನ್ನು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಶಾಲೆಗಳಲ್ಲೂ ಸಹ ಮಕ್ಕಳಿಗೆ ಈ ರೀತಿಯ ಪ್ರೇರಣೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಳೆದ 6-7 ತಿಂಗಳಿಂದ ಘೋಷಿನ ಅಭ್ಯಾಸವನ್ನು ಮಾಡಿ ನಾಳೆ 13ನೇ ತಾರೀಕು ಘೋಷ್ ಮಕ್ಕಳದ್ದೇ ಸಂಚಲನ, ಅದರಲ್ಲಿ ಬೇರೆ ಯಾರು ಪಾಲ್ಗೊಳ್ಳಿಕ್ಕಿಲ್ಲ. ಘೋಷ್ ಬಾರಿಸುವಂಥ ಮಕ್ಕಳುಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ತಾರೆ. ಸುಮಾರು ಕರ್ನಾಟಕದಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಆ ಘೋಷ್ನಲ್ಲಿ ಪಾಲ್ಗೊಳ್ತಾರೆ. ಕರ್ನಾಟಕದಿಂದ ಸುಮಾರು 600ರಿಂದ 900ರಿಂದ 1,000ದಷ್ಟು ಜನ ಮಕ್ಕಳು ಅಲ್ಲಿಂದ ಬರ್ತಾರೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಒಂದು 600-700 ಜನ ಮಕ್ಕಳು ಅವರು ಸೇರ್ತಾರೆ. ಅವರಿಗೆ ಒಂದೊಂದು ಪಥಕದಲ್ಲಿ ಅಂದರೆ ಒಂದೊಂದು ಗುಂಪು, ಪಥಕ ಅಂತ ಹೇಳಿ ಒಂದು ಗುಂಪು, ಆ ಗುಂಪಿನಲ್ಲಿ 40 ಜನ ಘೋಷ್ ವಾದಕರು ಇರ್ತಾರೆ. ಅದೇ ರೀತಿಯ ಒಂದು 15 ಘೋಷ್ ಪಥಕಗಳು ಇರ್ತದೆ. 2 ಕಡೆಗಳಿಂದ ಪ್ರಾರಂಭ ಆಗೋದು ಅಂತ ಹೇಳಿದ್ರೀಗ. ಒಂದು ಕೊಂಬೆಟ್ನ ಅಟಲ್ ಉದ್ಯಾನವನ, ಆ ಭಾಗದಿಂದ ಒಂದು ರೂಟ್ ಮಾರ್ಕ್ ಪ್ರಾರಂಭ ಆಗುತ್ತೆ. ಅದು ಬಳುವಾರಿಗೆ ಜಂಕ್ಷನ್ಗೆ ಬಂದು ಅಲ್ಲಿಂದ ನೇರ ಪ್ರಗತಿ ಹಾಸ್ಪಿಟ್ಲ್ ಹತ್ರ ಮಾಲಿಂಗೇಶ್ವರ ದೇವಸ್ಥಾನದ ಆ ಭಾಗಕ್ಕೆ ಬರಬೇಕಾದ್ರೆ ಶ್ರೀಧರ ಭಟ್ರ ಅಂಗಡಿ ಹತ್ರ ಅಲ್ಲಿ 2 ರೂಟ್ ಮಾರ್ಕ್ಗಳು ಒಟ್ಟಾಗುವಂಥದ್ದಿದೆ.
ಇನ್ನೊಂದು ರೂಟ್ ಮಾರ್ಚ್ ಎಲ್ಲಿಂದ ಪತಂಜಲ ಪ್ರಾರಂಭ ಆಗೋದು ಹೇಳಿದರೆ ಕಲ್ಲಾರೆಯಿಂದ. ಕಲ್ಲಾರೆ ಅಂತ ಹೇಳಿದರೆ ನಮ್ಮಲ್ಲಿ ಏಳುಮೂಡಿ ಸಂಕದಿಂದ ಸ್ವಲ್ಪ ಮುಂದೆ ಹೋದಾಗ ಬಲಗಡೆಗೆ ಒಂದು ದೊಡ್ಡ ಮೈದಾನ ಇದೆ, ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿಂದ ಒಂದು ರೂಟ್ ಮಾರ್ಚ್ ಪ್ರಾರಂಭ ಆಗ್ತದೆ. ಅದು ಅರುಣ ಥಿಯೇಟ್ರು, ಬಸ್ ಸ್ಟ್ಯಾಂಡು, ಕೋರ್ಟ್ ರಸ್ತೆ ಒಳಗಿಂದ ಬಂದು ಅದು ಶ್ರೀಧರ ಭಟ್ರ ಅಂಗಡಿ ಹತ್ರ ಬರ್ತದೆ. ಆ ಎರಡೂ ಸಂಚಲನಗಳು ಶ್ರೀಧರ ಭಟ್ರ ಅಂಗಡಿಯ ಹತ್ರ ಎರಡೂ ಸಂಚಲನಗಳು ಒಟ್ಟಾಗಿ ಹೋಗುತ್ತೆ. ಕರ್ನಾಟಕದ ಆ ಕಡೆಯಿಂದ ಕುಂಬಿಟ್ಟಿಂದ ಬರುವಂತ ಇದರಲ್ಲಿ 6 ಜನರ ಇಲ್ಲಿರ್ತದೆ. ಇದರಲ್ಲಿ 4 ಜನರ ಮಕ್ಕಳಿರ್ತಾರೆ, ಸಾಲುಗಳಿರ್ತಾರೆ. ಸಾಲ ಅಂದ್ರೆ ಎದುರಿನ ಸಾಲು. 10 ಜನರು ಒಟ್ಟಾಗಿ ಒಂದಾಗಿ ಹೋಗುವಂತ ಒಂದು ವಿಶೇಷ ಕಾರ್ಯಕ್ರಮ. ವೆಂಕಟರಮಣ ದೇವಸ್ಥಾನದ ಎದುರಿನಿಂದಾಗಿ ಅದು ಮಾಲಿಂಗೇಶ್ವರದ ರಥಬೀದಿಯಲ್ಲಿ ಅದು ಸಮಾಪ್ತಿ ಆಗ್ತದೆ. ರಥಬೀದಿಯಲ್ಲಿ ಎಲ್ಲರೂ ಅಷ್ಟು ಜನರು ಒಟ್ಟಾಗಿ ನಿಂತು ಒಂದು ವಾದನವನ್ನು ಮಾಡಬೇಕು ಅಂತ ಹೇಳೋದನ್ನ ಒಂದು ಯೋಚನೆ ನಡೀತಾ ಇದೆ. ಅದು ಮುಂದಕ್ಕೆ ಗೊತ್ತಾಗುತ್ತೆ. ಇದು ಸಾಮಾನ್ಯವಾಗಿ ಸುಮಾರು 9:15ಗೆ ಎಲ್ಲರೂ ಬರ್ಲಿಕ್ಕೆ ಹೇಳಿದ್ದೇವೆ. ಸುಮಾರು 10 ಗಂಟೆಗೆ ಇಲ್ಲಿಂದ ರೂಟ್ಗಳು ಪ್ರಾರಂಭ ಆಗಬಹುದು ಅಂತ ಹೇಳೋದನ್ನು ಯೋಚನೆ ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟು ಈ ನಮ್ಮ ಕಾರ್ಯಕ್ರಮದ ಯೋಜನೆ ಒಂದು ದೇಶಭಕ್ತಿಯನ್ನು ಕಲಿಸಿಕೊಡುವಂಥ ಒಂದು ಪ್ರಯತ್ನ. ವಿಶೇಷವಾಗಿ 4 ಹಾಡುಗಳನ್ನು ಈಗಾಗಲೇ ಹೇಳಿದರು. ದೇಶಭಕ್ತಿಗೆ ಸಂಬಂಧಪಟ್ಟ ಹಾಡುಗಳು. ಒಂದು ತಾಯಿ ಭಾರತಿಗೆ ನಮನ ಮಾಡುವಂಥ ಒಂದು ಹಾಡಿದೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಸದ್ವಿಚಾರವನ್ನು ಬೆಳೆಸುವ ದೃಷ್ಟಿಯಿಂದ ಆ ಒಂದು ಹಾಡಿದೆ, ಸದ್ವಿಚಾರ ಧಾರೆಯಿಂದ ಅಂತ ಹೇಳುವಂಥ ಒಂದು ಹಾಡಿದೆ. ಅದೇ ರೀತಿಯಲ್ಲಿ ದೇಶ 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 ನನ್ನದು ಅಂತ ಹೇಳುವಂಥದ್ದು, ಒಂದು ಇಡೀ ದೇಶವೇ ನನ್ನದು ಅಂತ ಹೇಳುವಂಥ ಭಾವನೆ ಮಕ್ಕಳಿಗೆ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಹಿಂದುತ್ವದ ಘೋಷವ ಮೊಳಗಿಸಿ ಅಂತ ಹೇಳುವಂಥ 4ನೇ ಹಾಡನ್ನು ಮಕ್ಕಳು ಒಟ್ಟಾಗಿ ಸಾಮೂಹಿಕವಾಗಿ ಅದನ್ನು ಹಾಡುವಂಥದ್ದು ಮಾಡ್ತಾರೆ. ತುಂಬ ಒಳ್ಳೆಯ ಈ ವರ್ಷದ ಒಂದು ಕಾರ್ಯಕ್ರಮದ ಯೋಜನೆ ಅಂತ ಅನಿಸುತ್ತೆ. ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನ್ನ ವಿಜ್ಞಾಪನಕ್ಕೆ ಇವತ್ತು ವಿದ್ಯಾವರ್ಗ ಸಂಘ ಮತ್ತು ಅದರ ಪದಾಧಿಕಾರಿಗಳು ಬಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಬರಬೇಕು, ಅದನ್ನು 10 ಜನರಿಗೆ ಪ್ರಚಾರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೀವಿ. ಈ ಗೋಷ್ಠ ಸಂದರ್ಭದಲ್ಲಿ ಹಾಡುಗಳಿದೆಯಾ? ಇಲ್ಲ, ಅದು ಪ್ರತ್ಯೇಕ. ಮೊದಲನೇ ಹಂತದಲ್ಲಿ ಅಲ್ವಾ? ಅದು 13ನೇ ತಾರೀಕು. ಇದು 13ನೇ ತಾರೀಕು. ಹೌದು. ಹಾಡುಗಳು 12ನೇ. ಗೋಷ್ಠಿ ಲಾಸ್ಟಿಗೆ ಅಲ್ಲಿ ಆದ ಮೇಲೆ ಸ್ಪೀಚ್ ಇದೆ ಇಲ್ಲ ಅಲ್ಲಿ ಹೇಗಿರ್ತದೆ? ದೇವಸ್ಥಾನ ಗಂಟೆಯಲ್ಲಿ ಹೇಗಿರ್ತದೆ? ಏನಿಲ್ಲ, ಒಂದು ವಾದನ ಮಾತ್ರ ಒಟ್ಟಿಗೆ ಸೇರಿ ಒಂದು ಬ್ಯಾಂಡ್ ಬಾರಿಸಬೇಕು ಅಂತ ಹೇಳೋದು. ಒಂದು 5 ನಿಮಿಷಗಳ ಕಾಲ ಒಂದು ಬ್ಯಾಂಡ್ ಬಾರಿಸುವಂಥದ್ದು. ನಿಮಗೆ 1,500 ಜನ ಒಟ್ಟಾಗಿ ಬಾರಿಸಿದ್ರೆ ಹೇಗಿರ್ತದೆ ಅಂತ ಹೇಳೋದು. ಒಂದು ಅಂದಾಜು ಎಷ್ಟೊತ್ತಿಗೆ ಮಧ್ಯಾಹ್ನ? ಅದು ಸುಮಾರು ಒಂದು ಇಲ್ಲಿಂದ ರೂಟ್ ಹೋಗಿ ನಿಂತ ಕೂಡಲೇ ಪ್ರಾರಂಭ ಆಗುತ್ತೆ. ಒಂದು 10-20 ಸ್ವಲ್ಪ ಲೇಟ್ ಆಗೋದು. ಅಂದರೆ 10 ಗಂಟೆಗೆ ಹೊರಟ್ರೆ ಸುಮಾರು 10:15, 10:45 ನಾವು ದೇವಸ್ಥಾನದ ಗದ್ದೆಯಲ್ಲಿ ನೋಡೋದು. ಎಲ್ಲರೂ ಬರಬೇಕಲ್ಲ, ಎಲ್ಲರೂ ಬರಬೇಕಾದ ಕಾರಣ 10:45 ಆಗ್ಬೋದು. ಸುಮಾರು 11 ಗಂಟೆಗೆ ಈ ಕಾರ್ಯಕ್ರಮ ಯೂನಿಫಾರ್ಮ್ ಇರಲ್ಲ? ಘೋಷಣೆ ಮಾತ್ರ ಯೂನಿಫಾರ್ಮ್ ಇರುತ್ತೆ ಸರ್? ಘೋಷ್ ಯೂನಿಫಾರ್ಮ್. ಶಾಖೆಯಲ್ಲಿ ಭಾಗವಹಿಸಿದವರು ಮಾತ್ರ ಇರ್ತಾರೆ ಅದರಲ್ಲಿ? ಹೇಗೆ? ಶಾಖೆಯಲ್ಲಿ ಭಾಗವಹಿಸಿದವರು ಮಾತ್ರ ಇರ್ತಾರೆ? ಇಲ್ಲ, ಶಾಲೆಗೆ ಬಂದಂತ ಎಲ್ಲ ಮಕ್ಕಳು ನಾವು ತರಬೇತಿ ಕೊಟ್ಟಿದ್ದೇವೆ. ಹುಡುಗಿಯರಿದ್ದಾರೆ. ಜನರಲ್ ಆಗಿ ನಿಮ್ಮ ಸಂಸ್ಥೆ ಎಲ್ಲ ಕಡೆ ಮಕ್ಕಳಿದ್ದಾರೆ. ಎಲ್ಲ ಸಂಸ್ಥೆಯ ಮಕ್ಕಳಿದ್ದಾರೆ. ಮುಂಡಾಜೆಯಿಂದ ಪ್ರಾರಂಭ ಆಗುತ್ತೆ. ಮುಂಡಾಜೆ, ಸುಲ್ಕೇರಿ, ಪಟ್ಟೂರು, ಅದೇ ರೀತಿಯಲ್ಲಿ ಕಡಬ, ಆಲಂಕಾರ, ನೆಲ್ಲಿಯಾಡಿ, ಉಪ್ಪಿನಂಗಡಿ, ಈಶ್ವರಮಂಗಲ, ಆಮೇಲೆ ಕಲ್ಲಂಪಾಡಿ, ಈ ಥರದ ಎಲ್ಲ ಶಾಲೆಗಳ ಮಕ್ಕಳ ಒಂದೊಂದು ಗುಂಪು ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಯೋಚನೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಘೋಷ್ ಪಥಕ ಅಂದರೆ ಒಂದು ಟ್ರೂಪ್ ಆ ರೀತಿ ಇರಬೇಕು ಅಂತ ಹೇಳಿ. ಅದಕ್ಕೆ 4 ಸೈಡ್ ಡ್ರಮ್ ಇರುತ್ತೆ, ಅದರಲ್ಲಿ ಬ್ಯೂಗಲ್ಸ್ ಇರುತ್ತೆ. ಬ್ಯೂಗಲ್ಸ್ ಅಂದರೆ ಶಂಖ ಅಂತ ಹೇಳ್ತೇವೆ ನಾವು. ಇನ್ನು ವಂಶಿ ಅಂತ ಹೇಳ್ತಾರೆ, ಕೊಳಲು, ಈ ಭಾವನೆ ಇರ್ತದೆ. ಇನ್ನು ಪಣವ, ತಾಳಕ್ಕೆ ಸರಿಯಾಗಿ ಹಾಕಬೇಕಾದ್ರೆ ಪಣವ ಬೇಕು, ಅದನ್ನು ಪಣವ ಈ ರೀತಿಯಲ್ಲಿ ಮಾಡಿ ಒಂದು ಸೆಟ್ ಮಾಡುವಂಥ ಒಂದು ಕಾರ್ಯ. ಒಂದು